Dear friends, welcome back to my YouTube channel. Today I am discussing the some important chapter that is life processes. ಸ್ನೇಹಿತರೆ, ಇವತ್ತಿನ ವಿಜ್ಞಾನ ತರಗತಿಗೆ ತಮಗೆಲ್ಲ ಆತ್ಮೀಯವಾಗಿ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ಲೈಫ್ ಪ್ರೊಸೆಸ್ ಘಟಕಕ್ಕೆ ಸಂಬಂಧಿಸಿದಂತೆ ವಾರ್ಷಿಕ ಪ್ರಶ್ನೆ ಪತ್ರಿಕೆಗಳಿಗೆ ಕೇಳಾಗಿರ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಆನ್ಸರನ್ನು ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡೋಣ. ಸ್ನೇಹಿತರೆ, ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಾವು ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನ ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಒತ್ತಿ ನಿಮಗೆ ನೋಟಿಫೈ ಆಗೋದ್ರ ಮೂಲಕ ಎಲ್ಲ ವಿಡಿಯೋಗಳು ಲಭ್ಯ ಆಗ್ತಾವೆ ಅಂತ ಹೇಳ್ತಾ, ಇವತ್ತಿನ ತರಗತಿಯಲ್ಲಿ ಇಂಗ್ಲೀಷ್ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಉಪಯೋಗ ಆಗ್ತಕ್ಕಂಥ ದೃಷ್ಟಿಯಲ್ಲಿ ಲೈಫ್ ಪ್ರೊಸೆಸ್ ಅಂದರೆ ಜೀವಕ್ರಿಯೆಗಳಿಗೆ ಸಂಬಂಧಿಸಿದಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನೋಟ್ಸ್ ಮತ್ತು ಕ್ವಶನ್ ಆನ್ಸರನ್ನು ಚರ್ಚೆ ಮಾಡೋಣ. ಲೈಫ್ ಪ್ರೊಸೆಸಸ್, ಜೀವಕ್ರಿಯೆಗಳು ನೋಡಿ. ಇದರಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಜೀವಕ್ರಿಯೆಗಳಲ್ಲಿ ಉಸಿರಾಟ ಕ್ರಿಯೆ ಬರ್ತದೆ, ಸಾಗಾಣಿಕೆ ಬರ್ತದೆ, ಜೀರ್ಣಕ್ರಿಯೆ ಬರ್ತದೆ, ರಕ್ತ ಪರಿಚಲನೆ ಬರ್ತದೆ, ಸಾಗಾಣಿಕೆ ಬರ್ತದೆ. ಅದರಲ್ಲಿ ಫಸ್ಟು ಸ್ಟೆಪ್ ಇನ್ವಾಲ್ವ್ ಡ್ಯೂರಿಂಗ್ ದಿ ಪ್ರೊಸೆಸ್ ಆಫ್ ಫೋಟೋಸಿಂಥೆಸಿಸ್. ಫಸ್ಟ್ ಒನ್, light reactions. It takes place in the thyroid region of chloroplast. Absorption of light by chlorophyll molecule, conversion of light energy to chemical energy, splitting of water molecule into the hydrogen and oxygen, formation of ATP with the help of enzymes. ಇನ್ನು ಡಾರ್ಕ್ ರಿಯಾಕ್ಷನ್ಸ್ ನೋಡಿ. ಕ್ಲೋರೋಪ್ಲಾಸ್ಟ್ದಾಗ ಒಂದು ಕ್ಲೋರೋಪ್ಲಾಸ್ಟ್ ಭಾಗದಲ್ಲಿ ಗ್ರಾನ್ ಭಾಗ ಮತ್ತು ಸ್ಟ್ರೋಮ್ ಭಾಗ ನಡೀತದೆ. ಒಂದು ಲೈಟ್ ರಿಯಾಕ್ಷನ್ ನಡೀತದೆ, ಇನ್ನೊಂದು ಡಾರ್ಕ್ ರಿಯಾಕ್ಷನ್ ನಡೀತದೆ. ಈಗ ಇಟ್ ಟೇಕ್ಸ್ ಪ್ಲೇಸ್ ಇನ್ ದಿ ಸ್ಟ್ರೋಮಾ ರೀಜನ್ಸ್ ಇನ್ ದಿ ಆಫ್ ದಿ ಕ್ಲೋರೋಪ್ಲಾಸ್ಟ್ ಏನಾಗ್ತದೆ, ರಿಡಕ್ಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಟು ಕಾರ್ಬೋಹೈಡ್ರೇಟ್ ಆಗ್ತದೆ. ಇನ್ನು ಫೋಟೋಸಿಂಥೆಸಿಸ್ ಇಕ್ವೇಷನ್ಸ್ ಅಂದಾಗ, ಫೋಟೋಸಿಂಥೆಸಿಸ್ ಅಂದರೆ ಏನು? ಸಸ್ಯಗಳು ಏನು ಮಾಡ್ತವೆ ಅಂದ್ರೆ ಸೂರ್ಯನ ಬೆಳಕನ್ನು ಹೀರ್ಕೋತಾವೆ. ಇಟ್ ಅಬ್ಸಾರ್ಬ್ ದಿ ಸನ್ಲೈಟ್ ಇನ್ ದಿ ಕ್ಲೋರೋಫಿಲ್ ರೀಜನ್ಸ್ ಆ್ಯಂಡ್ ಇಟ್ ಟೇಕ್ಸ್ ದಿ ಕಾರ್ಬನ್ ಡೈಆಕ್ಸೈಡ್ ಇನ್ ದಿ ರೆಸ್ಪಿರೇಷನ್ಸ್. ಇಟ್ ಡಿಸಾಲ್ವ್ ದಿ ಗ್ಲೂಕೋಸ್, ಆಕ್ಸಿಜನ್ ಆ್ಯಂಡ್ ವಾಟರ್. 6CO2 plus 12H2O goes to C6H12O6 plus 6O2 plus 6H2O ಆಗ್ತದೆ. The following table shows the digestion process in the simple format in human beings. ಅಂದರೆ ಈಗ ಸಸ್ಯಗಳಲ್ಲಿ ಯಾವ ರೀತಿ ಫೋಟೋಸಿಂಥೆಸಿಸ್ ಕ್ರಿಯೆ ನಡೀತದೆ ನೋಡೋದು, ಅದೇ ರೀತಿ ಮಾನವನಲ್ಲಿ ಯಾವ ರೀತಿ ಡೈಜೆಷನ್ ಆಗ್ತದೆ, ಡೈಜೆಸ್ಟಿವ್ ಪ್ರೊಸೆಸನ್ನು ನೋಡೋಣ. ಈಗ ಒಂದೊಂದು ಹಂಗೆ ಬರೋಣ ನೋಡಿ. ಡೈಜೆಸ್ಟಿವ್ ಅರ್ಗಾನ್ಸ್ ಅಂದ್ರೆ ಮೌತದಿಂದ ಶುರು ಆಗ್ತದೆ. ಅದಕ್ಕೆ ಮೌತ್ ಏನು ಮಾಡ್ತದೆ, ಡೈಜೆಷನ್ ಮಾಡ್ತದೆ ಅಂದ್ರೆ ಸಲೈವ, ಅಮೈಲೇಜ್ ಮ್ಯೂಕಸ್ ಅಂದ್ರೆ ಅಮೈಲೇಜ್ ಕಿಣ್ವವನ್ನು ಸೃಷ್ಟಿ ಮಾಡ್ತದೆ. ಅಮೈಲೇಜ್ ಏನು ಮಾಡ್ತದೆ, ಸ್ಟಾರ್ಚನ್ನು ಶುಗರಾಗಿ ಪರಿವರ್ತನೆ ಮಾಡ್ತದೆ. ಶುಗರಾಗಿ ಪರಿವರ್ತನೆ ಮಾಡೋದು ಅಮೈಲೇಜ್. ಇನ್ನು ಓಸಿಯೋಫೆಗಸ್ ಮೀನ್ಸ್ ಟೇಕಿಂಗ್ ಫುಡ್ ಫ್ರಾಮ್ ದಿ ಮೌತ್ ಟು ಸ್ಟಮಕ್ ಬೈ ಪೆರಿಸ್ಟಾಲಿಕ್ ಮೂಮೆಂಟ್. ಪೆರಿಸ್ಟಾಲಿಸ್ ಕ್ರಿಯೆ ಮೂಲಕ ಏನು ಮಾಡ್ತಂದ್ರೆ ಆಹಾರವನ್ನು ಅನ್ನನಾಳಕ್ಕೆ ಕಳಿಸ್ತದೆ. ಇನ್ನು ಸ್ಟಮಕ್ ಅಂದಾಗ, ಸ್ಟಮಕದಲ್ಲಿ ಗ್ಯಾಸ್ಟ್ರಿಕ್ ಜ್ಯೂಸ್ ಇರ್ತದೆ. ಇದು 3 ಕಿಣ್ವಗಳು ಹೊಂದಿರ್ತದೆ, ಪೆಪ್ಸಿನ್, ಹೈಡ್ರೋಕ್ಲೋರಿಕ್ ಆಸಿಡ್ ಮತ್ತು ಮ್ಯೂಕಸ್. ಪೆಪ್ಸಿನ್ ಏನು ಮಾಡ್ತದೆ ಅಂದರೆ ಎಂಜೈಮ್ಸ್ ದ್ಯಾಟ್ ಬ್ರೇಕ್ಸ್ ಡೌನ್ ದಿ ಪ್ರೋಟೀನನ್ನು ಬ್ರೇಕ್ ಡೌನ್ ಮಾಡ್ತಕ್ಕಂಥ, ಜೀರ್ಣಕ್ರಿಯೆ ಮಾಡ್ತಕ್ಕಂಥದ್ದು ಪೆಪ್ಸಿನ್ ಕಿಣ್ವ. ಇನ್ನು ಹೈಡ್ರೋಕ್ಲೋರಿಕ್ ಆಸಿಡ್ ಮೇಕ್ಸ್ ಮೀಡಿಯಮ್ ಅಸಿಡಿಕ್. ಅನ್ನನಾಳದಲ್ಲಿ ಆಹಾರವನ್ನು ಏನು ಮಾಡ್ತಂದ್ರೆ ಆಮ್ಲೀಯಗೊಳಿಸ್ತದೆ. ಪ್ರೊಟೆಕ್ಟ್ ಇನ್ನರ್ ಲೈನಿಂಗ್ ಆಫ್ ದಿ ಸ್ಟಮಕ್. ಅಂದ್ರೆ ನಮ್ಮ ಸ್ಟಮಕ್ದಲ್ಲಿ ಸರಿಯಾಗಿ ಜೀರ್ಣಕ್ರಿಯೆ ಆಗುವಂಗೆ, ಯಾವ ಸ್ಟಮಕ್ ಸರಿಯಾಗಿ ಕೆಲಸ ಮಾಡುವಂಗೆ ಮ್ಯೂಕಸ್ ಮಾಡ್ತದೆ. ಇನ್ನು ಸ್ಮಾಲ್ ಇಂಟೆಸ್ಟೈನ್, ಸಣ್ಣ ಕಳಿನಲ್ಲಿ ಇರ್ತಕ್ಕಂಥ ಎಂಜೈಮ್ಸ್ಗಳು. ಇಂಟೆಸ್ಟಿನಲ್ ಎಂಜೈಮ್ಸ್, ಲಿವರ್, ಪ್ಯಾಂಕ್ರೀಸ್ ಅಂತ 3 ಭಾಗನ ಮಾಡ್ತವೆ. ಅದರಲ್ಲಿ ಇಂಟೆಸ್ಟಿನಲ್ ಎಂಜೈಮ್ಸ್ ಏನು ಮಾಡ್ತಂದ್ರೆ ಅದರಲ್ಲಿ 3 ಕಿಣ್ವಗಳು ಬರ್ತಕ್ಕಂಥದ್ದು. ಅಲ್ಲಿ 3 ಪ್ರಕ್ರಿಯೆ ಪ್ರಮುಖವಾಗಿ ನಡೀತದೆ. ಒಂದು ಕಾರ್ಬೋಹೈಡ್ರೇಟ್ ಏನೈತಿ, ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗ್ತದೆ, ಅದಕ್ಕೆ ಕಾರ್ಬೋಹೈಡ್ರೇಟ್ ಈಸ್ ಕನ್ವರ್ಟೆಡ್ ಇಂಟು ಗ್ಲೂಕೋಸ್. ಅದರಲ್ಲಿ ಸೆಕೆಂಡ್ ಒನ್ ಪ್ರೋಟೀನ್ ಇಂಟು ಅಮೈನೋ ಆಸಿಡ್ ಆಗ್ತದೆ. ಫ್ಯಾಟ್ಸ್ ಇಂಟು ದಿ ಫ್ಯಾಟಿ ಆಸಿಡ್ಸ್ ಆ್ಯಂಡ್ ಗ್ಲಿಸರಾಲ್ ಆಗ್ತದೆ. ಫ್ಯಾಟ್ ಇದ್ದದ್ದು ಕೊಬ್ಬಿನ ಆಮ್ಲ ಮತ್ತು ಗ್ಲಿಸರಾಲ್ ಆಗಿ ಪರಿವರ್ತನೆ ಆಗ್ತದೆ. ಇನ್ನು ಲಿವರ್ ಏನು ಮಾಡ್ತಂದ್ರೆ ಇಟ್ಸ್ ಕನ್ವರ್ಟ್ ಲಾರ್ಜ್ ಫ್ಯಾಟ್ ಗ್ಲೂಕೋಸ್ ಟು ಸ್ಮಾಲ್ ಗ್ಲೂಕೋಸ್. ದೊಡ್ಡ ಗ್ಲೂಕೋಸ್ನ ಅಣುಗಳನ್ನು ಚಿಕ್ಕ ಸಣ್ಣ ಗ್ಲೂಕೋಸ್ನ ಅಣುಗಳಾಗಿ ಮಾಡ್ತದೆ.
ಅಂದ್ರೆ ದೊಡ್ಡದಾದ ಕೊಬ್ಬಿನ ಆಮ್ಲಗಳನ್ನು ಚಿಕ್ಕ ಕೊಬ್ಬಿನ ಆಮ್ಲಗಳನ್ನು ಮಾಡ್ತದೆ. ಇನ್ನು ಪ್ಯಾಂಕ್ರೀಸ್ ಇದು 2 ಕಿಣ್ವಗಳನ್ನು ಹೊಂದಿರ್ತದೆ. ಒಂದು ಟ್ರೈಪ್ಸಿನ್, ಒಂದು ಲೈಫೇಸ್ ಕಿಣ್ವ. ಟ್ರೈಪ್ಸಿನ್ ಏನು ಮಾಡ್ತಾರೆ, ಇಟ್ ಕನ್ವರ್ಟ್ಸ್ ಪ್ರೋಟೀನ್ ಇಂಟು ಪೆಪ್ಟೈಡ್ಸ್. ಪ್ರೋಟೀನನ್ನು ಪೆಪ್ಟೈಡಾಗಿ ಪರಿವರ್ತನೆ ಮಾಡ್ತದೆ. ಇನ್ನು ಲೈಫೇಸ್ ಕಿಣ್ವ ಏನು ಮಾಡ್ತದ್ರೆ, ಇಟ್ ಬ್ರೇಕ್ಸ್ ಫ್ಯಾಟ್ಸ್ ಮೊಲಿಕ್ಯೂಲನ್ನು ಬ್ರೇಕ್ ಮಾಡ್ತದೆ. ಇನ್ನು ಲಾರ್ಜ್ ಇಂಟೆಸ್ಟೈನ್ ಇಟ್ ಅಬ್ಸಾರ್ಬ್ ದಿ ಎಕ್ಸೆಸ್ ಆಫ್ ವಾಟರ್. ಹೆಚ್ಚಿನ ನೀರಿನವನ್ನು ಹೀರಿಕೋತದೆ. ಇನ್ನು ಎನ್ಎಸ್ ಏನು ಮಾಡ್ತದೆ, ದ ರೆಸ್ಟ್ ಆಫ್ ಮಟೀರಿಯಲ್ ರಿಮೂವ್ಡ್. ಬ್ರೇಕ್ಡೌನ್ಸ್ ಆಫ್ ಗ್ಲೂಕೋಸ್ ಫಾರ್ ವೇರಿಯಸ್ ಪಾತ್ವೇಸ್. ಗ್ಲೂಕೋಸ್ ಈಸ್ ಕನ್ವರ್ಟೆಡ್ ಇಂಟು ಪೈರುವೇಟ್ಸ್. 6 ಕಾರ್ಬನ್ ಪರಮಾಣುಗಳು ಹೊಂದಿರತಕ್ಕಂಥದ್ದು 3 ಕಾರ್ಬನ್ ಪರಮಾಣು ಆಗಿರ್ತಕ್ಕಂಥ ಪೈರುವೇಟ್ಸ್ ಆಗ್ತದೆ. ಎಲ್ಲಿ ಅಂದರೆ ಸೈಟೋಪ್ಲಾಸಮ್ದಾಗ. ನೆಕ್ಸ್ಟ್ 3 ಪೈರುವೇಟ್ಸ್ ಇದ್ದದ್ದು ಅದರಲ್ಲಿ ಈಸ್ಟ್ಗಳಲ್ಲಿ ಏನಾಗ್ತದೆ ಅಂದ್ರೆ, ಇನ್ ದಿ ಅಬ್ಸೆನ್ಸ್ ಆಫ್ ಆಕ್ಸಿಜನ್ ಇಟ್ ಕನ್ವರ್ಟೆಡ್ ಇಂಟು ಇಥನಾಲ್, ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ಎನರ್ಜಿ. 2 ಕಾರ್ಬನ್ ಅಣುವನ್ನು ಹೊಂದಿರತಕ್ಕಂಥ ಇಥನಾಲ್ ಆಗಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ಎನರ್ಜಿಯನ್ನು ಕೊಡ್ತದೆ. ಅದ ಒಂದು ವೇಳೆ ನಮ್ಮ ಸ್ನಾಯು ಜೀವಕೋಶದಲ್ಲಿ ಇಂದಿ ಅವರ್ ಮಸಲ್ ಸೆಲ್ಸ್ ಲ್ಯಾಕ್ ಆಫ್ ಆಕ್ಸಿಜನ್ ಕೊರತೆಯಿಂದ ಏನಾಗ್ತದೆ ಅಂದ್ರೆ ಪೈರುವೇಟ್ಸ್ ಇದ್ದು ಲ್ಯಾಕ್ಟಿಕ್ ಅಸಿಡ್ಸ್ ಆ್ಯಂಡ್ ಎನರ್ಜಿ ಆಗ್ತದೆ. ಅದೇ ನಮ್ಮ ಮೈಟೋಕಾಂಡ್ರಿಯಾದಲ್ಲಿ ಇದೇನಾಗ್ತದೆ, ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಏನಾಗ್ತದೆ, ಕಾರ್ಬನ್ ಡೈಆಕ್ಸೈಡ್, ವಾಟರ್ ಆ್ಯಂಡ್ ಎನರ್ಜಿ ಆಗಿ ಕೊಡ್ತದೆ. ರೈಟ್ ದಿ ಕಾಂಪೋನೆಂಟ್ಸ್ ಆಫ್ ಬ್ಲಡ್ಸ್ ಆ್ಯಂಡ್ ಮೆನ್ಷನ್ ದೇರ್ ಫಂಕ್ಷನ್ಸ್. ಫಸ್ಟ್ ಕಾಂಪೋನೆಂಟ್ ಆಫ್ ಬ್ಲಡ್, RBC, red blood cells, carries respect gases. It contains hemoglobin. WBC, white blood cells, helps in the blood clotting. Platelets provide body defense by the germs and producing antibodies. Blood plasma, a yellow color fluids containing 90% of water and 10% of organic substances. ರೈಟ್ ದಿ ಪ್ರೊಸೆಸ್ ಆಫ್ ಎಕ್ಸ್ಕ್ರಿಟರಿ ಇನ್ ದಿ ಪ್ಲಾಂಟ್ಸ್ದಲ್ಲಿ ನಡೀತಕ್ಕಂಥ ವಿಸರ್ಜನಾಂಗದ ಬಗ್ಗೆ ನೋಡೋಣ. ಪ್ಲಾಂಟ್ಸ್ ಯೂಸಸ್ ಡಿಫರೆಂಟ್ ಸ್ಟ್ರಾಟಜೀಸ್ ಫಾರ್ ಎಕ್ಸ್ಟ್ರೇಷನ್ ಆಫ್ ಡಿಫರೆಂಟ್ ಪ್ರೊಡ್ಯೂಸಸ್. ಆಕ್ಸಿಜನ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ಇಸ್ ಡಿಫ್ಯೂಸ್ ಥ್ರೂ ದಿ ಸ್ಟೊಮ್ಯಾಟ ಭಾಗದಲ್ಲಿ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಡಿಫ್ಯೂಸ್ ಆಗ್ತದೆ. ಎಕ್ಸೆಸ್ ವಾಟರ್ ಇಸ್ ರಿಮೂವ್ಡ್ ಬೈ ದಿ ಟ್ರಾನ್ಸ್ಪಿರೇಷನ್ಸ್. ಬಾಷ್ಪ ವಿಸರ್ಜನೆ ಮೂಲಕ ಹೆಚ್ಚಿನ ನೀರಿನ ಅಂಶ ಆವಿ ಆಗ್ತದೆ. Plants can even lose some of their old parts like old leaves and bark of trees. Other waste products like resins and gems, especially in the old xylem cell, which can also lost by plants. Plants also secrete some waste substances into the soil around them. Next topic, explain the process of formation of urine in the human kidney. ಮಾನವನ ಮೂತ್ರಪಿಂಡ ಯಾವ ರೀತಿ ಯೂರಿನನ್ನು ಪಾಸ್ ಮಾಡ್ತದೆ ನೋಡಿ. ಗ್ಲಾಮ್ರುಲಸ್ ಫಿಲ್ಟ್ರೇಷನ್ ಸ್ಕ್ರೀನ್ ನಡೀತದೆ ಅಂದರೆ, ನೈಟ್ರೋಜಿನಸ್ ವೇಸ್ಟ್, ಗ್ಲೂಕೋಸ್, ವಾಟರ್, ಅಮೈನೋ ಆಸಿಡ್ಸ್ ಫಿಲ್ಟರ್ ಫ್ರಮ್ ದಿ ಬ್ಲಡ್ ಇಂಟು ದಿ ಬ್ರೋಮಿಯಂ ಕ್ಯಾಪ್ಸುಲ್ ಆಫ್ ದಿ ನೆಫ್ರಾನ್ದಲ್ಲಿ ಬ್ರೋಮಿಯಂ ಕ್ಯಾಪ್ಸುಲಲ್ಲಿ ಏನೋ ಗ್ಲೂಕೋಸು, ಅಮೈನೋ ಆಸಿಡ್ಸ್ ಎಲ್ಲ ಫಿಲ್ಟರ್ ಆಗ್ತಾವೆ. ಇನ್ನು ಟ್ಯಾಬ್ಯುಲರ್ ರೀಅಬ್ಸಾರ್ಪ್ಷನ್ಸ್ ಮೀನ್ಸ್ ನಾವು ಯೂಸ್ಫುಲ್ ಸಬ್ಸ್ಟೆನ್ಸಸ್ ಫ್ರಮ್ ದಿ ಫಿಲ್ಟರ್ ಆರ್ ರೀಅಬ್ಸಾರ್ಬ್ಡ್ ಬ್ಯಾಕ್ ಬೈ ದಿ ಕ್ಯಾಪಿಲರಿ ಸರೌಂಡಿಂಗ್ ಇನ್ ದಿ ನೆಫ್ರಾನ್ದಲ್ಲಿ ಏನಾಗ್ತದೆ, ಅದರಲ್ಲಿ ಸಬ್ಸ್ಟೆನ್ಸ್ ಟ್ಯಾಬ್ಯುಲರ್ದಲ್ಲಿ ಸಂಚಾರ ಆಗುವಾಗ ಅಲ್ಲಿ ಅವಶ್ಯಕತೆ ಇರ್ತಕ್ಕಂಥ ಎಲ್ಲ ವಸ್ತುಗಳು ಫಿಲ್ಟರ್ ಆಗ್ತಾವೆ, ಅಬ್ಸಾರ್ಬ್ ಆಗ್ತಾವೆ. Secretions, urea, extra water and salts are secreted into the tubule which open up into the collection of dust and there into urethra. Next to control and coordinations. ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್, ಸಹಭಾಗಿತ್ವ ಮತ್ತು ನಿಯಂತ್ರಣ. ವಾಟ್ ಇಸ್ ರಿಫ್ಲೆಕ್ಸ್ ಆಫ್, ಪರ್ಯಾವರ್ತದ ಚಾಪ್ ಅಂದ್ರೆ ಏನು. ರೈಟ್ ದಿ ಪಾತ್ವೇ, ಅದು ಯಾವ ರೀತಿ ಕೆಲಸ ಮಾಡ್ತದ. ಇಟ್ ದಿ ಪಾತ್ವೇ ಅಲಾಂಗ್ ದಿ ವೇರ್ ನರ್ವ್ಸ್ ಇಂಪಲ್ಸಸ್ ಟ್ರಾವೆಲ್ಸ್ ಡ್ಯೂರಿಂಗ್ ದಿ ರಿಫ್ಲೆಕ್ಸ್ ಆಕ್ಸ್. ತಾನಾಗಿ ಅನೈಚ್ಛಿಕವಾಗಿ ನಡೀತಕ್ಕಂಥ ಒಂದು ಪ್ರಕ್ರಿಯೆ. ಅದು ಯಾವ ರೀತಿ ನಡೀತದೆ ಅಂದರೆ, ಸ್ಟಿಮ್ಯುಲೇಷನ್, ಸೆನ್ಸರಿ ನ್ಯೂರಾನ್ಸ್, ಸ್ಪೈನಲ್ ಕಾರ್ಡ್ಸ್, ರಿಲೇ ನ್ಯೂರಾನ್ಸ್, ಮೋಟಾರ್ ನ್ಯೂರಾನ್ಸ್, ಎಫೆಕ್ಟರ್ಸ್ ಆ್ಯಂಡ್ ರೆಸ್ಪಾನ್ಸಸ್. ಈ ರೀತಿ ಪಾತ್ವೆ ಇರ್ತದೆ.
ಇನ್ನು ಹ್ಯೂಮನ್ ಬ್ರೈನ್ಸ್ ಬಗ್ಗೆ ಚರ್ಚೆ ಮಾಡೋಣ. ಬ್ರೈನ್ ಈಸ್ ದಿ ಮೇನ್ ಕೋಆರ್ಡಿನೇಷನ್ ಸೆಂಟರ್ ಆಫ್ ದಿ ಬಾಡಿ. ಇಟ್ ಹ್ಯಾಸ್ 3 ಮೇಜರ್ ಪಾರ್ಟ್ಸ್. ಇದು 3 ಭಾಗವನ್ನು ಹೊಂದಿರ್ತದೆ. ಪುವರ್ ಬ್ರೈನ್ಸ್, ಮಿಡ್ ಬ್ರೈನ್ಸ್ ಆ್ಯಂಡ್ ಹಿಂಡ್ ಬ್ರೈನ್ಸ್. ಪುವರ್ ಬ್ರೈನ್ಸ್ ಫಂಕ್ಷನ್ಸ್ ಏನಂದ್ರೆ ಥಿಂಕಿಂಗ್ ಪಾರ್ಟ್ ಆಫ್ ದಿ ಬ್ರೈನ್, ಕಂಟ್ರೋಲ್ ದಿ ವಾಲಂಟರಿ ಆ್ಯಕ್ಷನ್ಸ್, ಸ್ಟೋರ್ ಇನ್ಫಾರ್ಮೇಷನ್. ಇನ್ನು ಮಿಡ್ ಬ್ರೈನ್ದು ಕಂಟ್ರೋಲ್ ಇನ್ವಾಂಟರಿ ಆ್ಯಕ್ಷನ್ಸ್, ಚೇಂಜ್ ಇನ್ ದಿ pupil size, reflex movement of head, neck and trunk. Hind brain having 3 main parts: cerebellum, medulla and pons. Cerebellum function is controls posture and balance, precautions of voluntary actions, picking fan, for example picking fan. Medulla controls the involuntary actions, for example blood pressure, salivation, vomiting. Pons involuntary actions, regulation of respiration. Mention the different plant hormones, write its functions. First, plant hormones, auxin. Auxin function is synthesized at short tips, helps the cell to grow longer, involved in the prototropism. Gibberellin, it helps in the growth of the stem. Cytokinin promotes cell division, present in the greater concentration in fruits and seeds. Abscisic acids inhibited growth, cause wilting of leaves. Endocrine glands, hormones and their functions. Important endocrine glands are pituitary gland, thyroid gland, adrenal gland, pancreas gland, testes and ovaries. First, ಪಿಟ್ಯೂಟರಿ ಗ್ಲ್ಯಾಂಡ್ ಸರಿಕೆ ಮಾಡ್ತಕ್ಕಂಥ ಹಾರ್ಮೋನ್ ಯಾವುದಂದ್ರೆ ಗ್ರೋತ್ ಹಾರ್ಮೋನ್. ಲೊಕೇಶನ್ಸ್ hypothalamus of midbrain. Main function of the growth hormone is regulates growth and developments. Second gland is thyroid gland. It secretes the hormone thyroxine. Location is thyroid region, throat regions. Main function of thyroid is regulation of metabolism of carbohydrates, fats and proteins. Endocrine gland, adrenal secretes the hormone adrenaline. Adrenal gland is found in the location of above both kidneys. Its functions: regulation of BP, heartbeat, carbohydrate metabolism during the emerging situations. Next, pancreas. It secretes the insulin hormone. Location below the stomach. Function: reduces and regulates the blood sugar level. Next was testis. It secretes testosterone. Lower abdomen. Changes associated with the puberty and maintains secondary sexual characters in the males. Ovaries secretes estrogen. Lower abdominal. Changes associated puberty, maintains secondary sexual characters in the females. Hormonal deficiency disorders. First one disorders, dwarfism. Deficiency of growth hormones in the childhood leads to dwarfism. Remedies: hormones therapy. Gingotism. Excess secretion of growth hormones leads to the gingotism. Hormone therapy remedies: simple goiters, swelling of thyroid gland in the neck due to the deficiency of thyroxine. Remedies: taking of iodines rich food. Diabetes, blood sugar level increase due to the deficiency of insulin. Remedies: taking insulin injections of the insulin hormone. ಇಷ್ಟು ಈ ಘಟಕ್ಕೆ ಸಂಬಂಧಿಸಿದಂಥ ಇಂಪಾರ್ಟೆಂಟ್ ಕ್ವಶನ್ ಆನ್ಸರು. ವಿದ್ಯಾರ್ಥಿಗಳಿಗೆ ಉಳಿದ ಸಂಬಂಧಿಸಿದಂತೆ ಏನಾದರೂ ತೊಂದರೆ ಇದ್ದರೆ ಗೊಂದಲವಿದ್ದರೆ ನನ್ನ ಚಾನಲ್ಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಟು ಆಲ್.